ಆಪರೇಷನ್ ಸಿಂಧೂರ ಯಾವ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂದರೆ ಮುಂದೆ ಭವಿಷ್ಯದ ಯುದ್ಧಗಳೇನಾದರೂ ನಡೆದರೆ ಈ ಶಾರ್ಟ್ ವಾರ್ ಒಂದು ಮಾದರಿಯಾಗಿ ನಿಲ್ಲಲಿದೆ. ಕಾರಣ ಭಾರತೀಯ ಸೇನೆ ಹಾಗೂ ಶಸ್ತ್ರಾಸ್ತ್ರಗಳು ಮೆರೆದ ಪರಾಕ್ರಮ. ಪಾಕ್ ಒಂದೊಂದು ಗುರಿಗಳನ್ನು ಮುಟ್ಟುವ ಮೊದಲೇ ಉಡಾಯಿಸಿದ್ದು ಹೇಗೆ ಭಾರತ. ಖಂಡಾಂತರ ಕ್ಷಿಪಣಿಯು ಒಣಗಿದ ಎಲೆಯಂತೆ ಉದುರಿ ಬಿದ್ದಿವೆ. ಭಾರತ ತೋರಿದ ಪರಾಕ್ರಮ ಹೇಗಿತ್ತು, ಇಂದಿಗೂ ಚರ್ಚೆ ಆಗುತ್ತಿರೋದು ಯಾಕೆ, ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮ್ಮ ಸೇನೆ ನಮ್ಮ ಹೆಮ್ಮೆ. ಇದು ಯಾವ ಭಾರತೀಯನೂ ಕೂಡ ಕೊಚ್ಚಿಕೊಳ್ಳಲು ಹೇಳುವುದಿಲ್ಲ, ಗರ್ವದಿಂದಲೇ ಹೇಳುತ್ತಾನೆ. ಕಾರಣ ಅದು ಪ್ರತಿ ಯುದ್ಧದಲ್ಲಿಯೂ ತೋರಿದ ಶೌರ್ಯ ಸಾಮರ್ಥ್ಯ ಆಗಿದೆ. ಎರಡನೇ ಮಹಾಯುದ್ಧದಲ್ಲಿದ್ದ ಬಳಸಿದ ಗನ್ಗಳನ್ನೇ ಬಳಸಿ 1965ರ ಯುದ್ಧವನ್ನ ಗೆದ್ದ ಸಮರ ವೀರರ ಪಡೆ ಇದು. ಈಗ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಕೈಯಲ್ಲಿ ಇರುವಾಗ ಎದುರಿಗಿನ ವೈರಿಯ ಎದೆ ಸೀಳುವುದು ಎಷ್ಟೊತ್ತಿನ ಮಾತು. ಭಾರತದ ಮೇಲೆ ಶಾಹಿನ್ ಕ್ಷಿಪಣಿ ಹಾರಿಬಿಟ್ಟಿದ್ದ ಪಾಕಿಸ್ತಾನ ಖಂಡಾಂತರ ಕ್ಷಿಪಣಿಯನ್ನು ಹೊಡೆದುರುಳಿಸಿದ ಭಾರತ. ಎಸ್, ಹೀಗೆ ಬೆಂಕಿಯುಗುಳುತ್ತಾ ಮುಗಿಲೆತ್ತರಕ್ಕೆ ಹಾರುತ್ತಿರುವುದೇ ಪಾಕಿಸ್ತಾನದ ಶಾಹಿನ್ ಎಂಬ ಖಂಡಾಂತರ ಕ್ಷಿಪಣಿ. ಇದನ್ನ ಆಪರೇಷನ್ ಸಿಂಧೂರ ಬಳಿಕ ಭಾರತದ ಮೇಲೆ ಹಾರಿಬಿಡುವ ದುಸ್ಸಾಹಸ ಮಾಡಿತ್ತು ಪಾಕಿಸ್ತಾನ. ಆದ್ರೆ ಗಡಿಯಲ್ಲಿ S-400 ಎಂಬ ಗಟ್ಟಿಗ ನಿಂತಿದ್ದ. ಶಾಹಿನ್ ಹಾರಿ ಬರುತ್ತಿದ್ದಂತೆಯೇ S-400 ಕಾರ್ಯೋನ್ಮುಖವಾಗಿತ್ತು. ಸಾಂಪ್ರದಾಯಿಕ ಸಿಡಿತಲೆ ಮುಖೇನ ಪಾಕ್ ನೆಲದಿಂದ ಹಾರಿ ಬಂದ ಈ ದೂರಗಾಮಿ ಖಂಡಾಂತರ ಕ್ಷಿಪಣಿಯನ್ನ ಬಂದಷ್ಟೇ ವೇಗದಲ್ಲಿ ಹೊಡೆದಾಕಿ ಪಾಕ್ ಎದೆಯಲ್ಲಿ ಭೀಕರ ನಡುಕವನ್ನ ಹುಟ್ಟಿಸಿತ್ತು S-400. ಆಪರೇಷನ್ ಸಿಂಧೂರ ಬಳಿಕ ಆಚೆ ಬರುತ್ತಿವೆ ಒಂದೊಂದೇ ಸತ್ಯ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದು ಪಾಕ್ ಕಮಾಂಡರ್ಸ್. ಪ್ರತಿ ಬಾರಿ ಭಾರತದಲ್ಲಿ ಭಯೋತ್ಪಾದನೆ ದಾಳಿಯಾದಾಗ ಪಾಕ್ ಸರ್ಕಾರ ಹೇಳುವುದು ಎರಡೇ ನೆಪ. ಒಂದು, ಸಾಕ್ಷಿ ಕೊಡಿ, ಇಲ್ಲವೇ ಇದು ಸ್ಥಳೀಯ ಭಯೋತ್ಪಾದಕರ ಕಾರ್ಯ. ಆದ್ರೆ ಈ ಬಾರಿ ಪಾಕಿಸ್ತಾನದ ಸೇನೆಯ, ಸರ್ಕಾರದ ಮತ್ತು ISIನ ಮುಖವಾಡವನ್ನ ಅವರದೇ ನೆಲದ ಪತ್ರಕರ್ತ ಅಫ್ತಾಬ್ ಇಕ್ಬಾಲ್ ತೆರೆದಿಟ್ಟಿದ್ದಾರೆ. हाशिम मूसा एंड तला अली, ये तो है ना जी पक्की पक्की बात है कि पाकिस्तानी है. ये सरहद पार आते जाते थे. लश्कर तैयबा के साथ इनके बड़े गहरे मरासिम थे. एक के तो हमारी फौज और हमारी इंटेलिजेंस के साथ भी ताल्लुकात थे और मामलात थे, बल्कि वो बाकायदा सिपाही था, कमांडो था. ಗೋಲ್ಡನ್ ಟೆಂಪಲ್ ಮೇಲೆ ಗುರಿ ಇಟ್ಟಿತ್ತು ಪಾಕ್ ಸೇನೆ. ಕೇವಲ ಏರ್ ಡಿಫೆನ್ಸ್ ಗನ್ಗಳಿಂದ ಮಿಸೈಲ್ ಪೋಡೆ ಪೋಡೆ. ಇನ್ನು ಮೇ 8ರಂದು ಪಾಕಿಸ್ತಾನ ಸೇನೆ ಪಂಜಾಬ್ನ ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ಗುರಿಯಾಗಿಟ್ಟುಕೊಂಡು ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಚಿಮ್ಮಿಸಿತ್ತು. ಆದರೆ ಭಾರತೀಯ ಸೇನೆ ಕೇವಲ ಏರ್ ಡಿಫೆನ್ಸ್ ಗನ್ಗಳಿಂದ ಪಾಕ್ನ ಎಲ್ಲ ಮಿಸೈಲ್ಸ್ ಹಾಗೂ ಡ್ರೋನ್ಗಳನ್ನ ಹೊಡೆದು ಹಾಕಿತು ಅಂತ ಮೇಜರ್ ಜನರಲ್ ಕಾರ್ತಿಕ್ ಸಿ ಶೇಷಾದ್ರಿ ಹೇಳಿದ್ದಾರೆ. ಶತ್ರುವಿನ ಎದೆಯನ್ನ ಮೆಟ್ಟುವುದರಲ್ಲಿ ನಿಸ್ಸೀಮ ಪಡೆಯನ್ನ ತಡವಿಕೊಂಡರೆ ಏನಾಗುತ್ತದೆ ಅನ್ನೋದನ್ನ ಭಾರತೀಯ ಸೇನೆ ಈ ಒಂದು ಯುದ್ಧದಲ್ಲಿ ಹಲವು ರೀತಿಯಲ್ಲಿ ನಿರೂಪಿಸಿದೆ. ಗೋಪಾಲ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.